ಹೈ ವಿವರ್ಸ್ ಮತ್ತು ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic tutorials for you ಅಂತ ಟೈಪ್ ಮಾಡಿ ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಅದೇ ಥರ ಇಲ್ಲಿ ಫೇಸ್ಬುಕ್ ಲಿಂಕ್ ಇದೆ ಮತ್ತು ಟ್ವಿಟರ್ ಲಿಂಕ್ ಇದೆ ಮತ್ತು ನಮ್ಮ ವೆಬ್ಸೈಟ್ ಲಿಂಕ್ ಸಹ ಇದೆ. ಇಲ್ಲಿ ಕ್ಲಿಕ್ ಮಾಡಿ ಸಹ ನೀವು ಫಾಲೋ ಮತ್ತು ಲೈಕ್ ಮಾಡೋದ್ರ ಮೂಲಕ ನಮ್ಮ ಎಲ್ಲ ಮುಂದಿನ ವೀಡಿಯೋಸು ಯಾವುದೂ ಮಿಸ್ ಆಗದೆ ನಿಮ್ಮ ಅಕೌಂಟ್ಗೆ ನಿಮ್ಮ ಇಮೇಲಿಗೆ ಬರೋ ಥರ ಮಾಡ್ಕೊಬೋದು. ಸೊ ಹಾಗಾಗಿ ದಯವಿಟ್ಟು ನಾನು ನಿಮ್ಗೆ ಪ್ರತಿ ಸರಿ ಹೇಳ್ದಂಗೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಮ್ಮ ಚಾನಲ್ನ ಸಹ ಶೇರ್ ಸಹ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಈ ಥರ ಟ್ಯೂಟೋರಿಯಲ್ಸ್ ಕನ್ನಡದಲ್ಲಿ ಸಹ ಅವೈಲೇಬಲ್ ಇದೆ ಅಂತೆ. ಸೊ ಅದರಿಂದ ಒಂದು ಸ್ವಲ್ಪ ಜನಕ್ಕೆ ಉಪಯೋಗ ಆದರೆ ನಮಗೂ ಸಹ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ವ್ಯೂವರ್ಸ್, ಲಾಸ್ಟ್ ವೀಡಿಯೋದಲ್ಲಿ ನಾವು MS ಪವರ್ ಪಾಯಿಂಟ್ನಲ್ಲಿ ಹೋಮ್ ಟ್ಯಾಬ್ ಮತ್ತು ಇನ್ಸರ್ಟ್ ಟ್ಯಾಬ್ ಎರಡೂ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಡಿಸೈನ್ಗೆ ಹೋಗೋಣ. ಡಿಸೈನಲ್ಲಿ ಜಾಸ್ತಿ ಗ್ರೂಪ್ಸ್ ಇಲ್ಲ, ಒಂದು ಪೇಜ್ ಸೆಟಪ್ ಗ್ರೂಪ್ ಇದೆ, ಒಂದು ಥೀಮ್ ಇದೆ ಮತ್ತು ಬ್ಯಾಕ್ಗ್ರೌಂಡ್ ಇದೆ. ಇದಕ್ಕೋಸ್ಕರ ನಾವೀಗ ಒಂದು ಹೊಸ ಸ್ಲೈಡ್ ತೊಗೊಳ್ಳೋಣ. ನ್ಯೂ ಅಂತ ಕೊಡ್ತೀನಿ. ಏನಪ್ಪ ಅಂದರೆ ನೋಡಿ, ನ್ಯೂ ಕೊಟ್ಟಾಗ ಈ ಥರ ಬಂತು. ಇನ್ನು ಫಸ್ಟ್ ಇನ್ಸರ್ಟಲ್ಲಿದೆ, ಡಿಸೈನ್ಗೆ ಹೋಗಿದ್ದೀನಿ. ಪೇಜ್ ಸೆಟಪ್ ಅಂದರೆ ಪೋರ್ಟ್ರೇಟು ಮತ್ತು ಲ್ಯಾಂಡ್ಸ್ಕೇಪಲ್ಲಿ ತೋರಿಸುತ್ತೆ. ಓಕೆ, ಇಲ್ಲಿ ನೀವು ಸೆಟ್ ಮಾಡ್ಬೋದು. ನೀವು ಆನ್ ಸ್ಕ್ರೀನ್ ಎಷ್ಟು ತೋರಿಸ್ಬೇಕು, ಎಷ್ಟು ಇಂಚ್ ಇರಬೇಕು, ಇದು ನೀವು ಚೇಂಜ್ ಮಾಡ್ದಂಗೆ ಅದು ಚೇಂಜ್ ಆಗುತ್ತೆ. ನೋಡಿ, ನಾನು ಅಪ್ಲೈ ಕೊಟ್ಟೆ, ಅದು ಅಷ್ಟಕ್ಕೆ ಫಿಕ್ಸ್ ಆಗಿ ಕೂತ್ಕೊಂತು. ಇಲ್ಲ ಎಲ್ಲ ಕಸ್ಟಮ್ ಬೇಡ, ಆ್ಯಸ್ ಯೂಶುವಲ್ ಡಿಫಾಲ್ಟ್ ಇರಲಿ ಅಂದರೆ ಮತ್ತೊಂದು ಸರಿ ಡೈರೆಕ್ಟ್ ಕೊಟ್ಟು ಓಕೆ ಕೊಡಿ. ಬ್ಯಾನರ್ ಥರ ಬಂದುಬಿಡ್ತು. ಈಗ ನೋಡಿ, ಬ್ಯಾನರ್ ಥರ ಆಯಿತು. ಸೊ ನಾವು ಇದನ್ನು ಯಾವ ಥರ ಚೇಂಜ್ ಮಾಡ್ತೀವಿ ಅದ್ರ ಮೇಲೆ ಓವರ್ ಹೆಡ್ ಅಂದರೆ ಓವರ್ ಹೆಡ್ ಥರ ಆಗುತ್ತೆ. ಯೂಶ್ವಲಿ ಬಂತು. ಓಕೆ, ಈ ಥರ ಯೂಸ್ ಮಾಡಿಕೊಂಡು ನಾವು ಸ್ಲೈಡ್ಸ್ನ ಪೋರ್ಟ್ರೇಟಲ್ಲಿ ಅಥವಾ ಪೇಜ್ ಸೆಟಪ್ ಅದೇ ಉದ್ದ ಎಷ್ಟು ಕಾಣಬೇಕು, ಅಗಲ ಎಷ್ಟಿರಬೇಕು ಅಂತ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಓರಿಯೆಂಟೇಷನ್. ಪೋರ್ಟ್ರೇಟ ನೋಡಿ, ಇದು ಲ್ಯಾಂಡ್ಸ್ಕೇಪಲ್ಲಿದೆ, ಪೋರ್ಟ್ರೇಟ್ ಆಗ್ಬಿಟ್ಟು ಸಣ್ಣ ಆಯಿತು, A4 ಪೇಜ್ಗೆ ಫಿಕ್ಸ್ ಆಗಿಬಿಡುತ್ತೆ. ಸೊ ಅದು ಬೇಡ, ನಾನು ಲ್ಯಾಂಡ್ಸ್ಕೇಪಲ್ಲಿ ಇಡ್ತೀನಿ ಅಂದರೆ ಲ್ಯಾಂಡ್ಸ್ಕೇಪಲ್ಲಿ ಇಟ್ಟು ನೀವು ಡಿಸ್ಪ್ಲೇ ಮಾಡೋಕ್ಕೆ ಅಂದರೆ ನಿಮ್ಮ ಪ್ರೆಸೆಂಟೇಷನ್ ತೋರ್ಸೋಕ್ಕೆ ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದಿಷ್ಟು ಪೇಜ್ ಸೆಟಪ್ ಟ್ಯಾಬು. ನೆಕ್ಸ್ಟ್ ಥೀಮ್ಸ್ ಏನಪ್ಪ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ನೋಡಿ, ಅದಾಗದೇ ಚೇಂಜ್ ಆಗ್ತಾ ಹೋಗುತ್ತೆ. ಇಡೀ ಪ್ರೆಸೆಂಟೇಷನ್ ಫುಲ್ ಎಲ್ಲ ನಿಮ್ಮ ಒಂದು ಇಡೀ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಫುಲ್ ಚೇಂಜ್ ಆಗ್ತಾ ಹೋಗುತ್ತೆ ಅದ್ರ ಪ್ರಕಾರ. ಓಕೆ, ಇದಿಷ್ಟು ಥೀಮ್ಸು. ನೀವು ಯಾವ ಥರ ಥೀಮನ್ನು ಡಿಸ್ಪ್ಲೇ ಮಾಡಬೇಕು ಅಂತ ಇಷ್ಟಪಡ್ತೀರಾ, ನೀವು ಯಾವ ಥರ ಇದೆ ನೋಡಿ, ಇದು ಇಟ್ಕೊಂಡು ಇಲ್ಲಿ ನಿಮ್ಮ ಹೆಡ್ಡಿಂಗ್ ಬರೋದು, ನಿಮ್ಮ ಅಜೆಂಡಾ ಏನು, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟಾರ್ಟ್ ಮಾಡೋಂಗಿದ್ರೆ ಮಾಡ್ಬೋದು. ಇದನ್ನು ರೊಟೇಟ್ ಮಾಡ್ಬೋದು ಅಥವಾ ಸಣ್ಣ ಮಾಡ್ಬೋದು. ಇದಿಷ್ಟು ಅಥವಾ ಹಿಂಗೆ ರೊಟೇಟ್ ಮಾಡ್ತೀನಿ, ಈ ಥರ ನಾನು ಡಿಸ್ಪ್ಲೇ ತೋರಿಸ್ತೀನಿ. ನೀವು ಇದನ್ನು ಮಾಡೋಕ್ಕೆ ನಿಮಗೆ ಆಲ್ರೆಡಿ ಕಸ್ಟಮ್ ಅಂದರೆ ರೆಡಿ ಮಾಡಿರೋ ಅಂಥ ಡಿಸೈನ್ಸ್ ಟೆಂಪ್ಲೇಟ್ಸ್ನವನು ಥೀಮ್ಸ್ನ ಕೊಡ್ತಾರೆ. ಸೊ ನೀವು ಅದನ್ನು ಸೆಟಪ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ನೀವು ಡಿಸ್ಪ್ಲೇನ ಇಲ್ಲಿ ನೀವು ಈ ಥರ ಕರ್ಸರ್ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಎಷ್ಟಿದೆ ಅಂತ. ನೀವು ಯಾವ್ದು ಬೇಕೋ ಸ್ಟೈಲು, ನೀವು ಯಾವ ಥರ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ನೀವು ಈ ಸ್ಟೈಲಲ್ಲಿ ಮಾಡ್ತೀನಿ ಅಂದರೆ ಈ ಸ್ಟೈಲ್ ಸೆಲೆಕ್ಟ್ ಮಾಡ್ಕೊಬೇಕು, ಅಥವಾ ನೀವು ಪರ್ಟಿಕ್ಯುಲರ್ ನೀವು ಯಾವ ಥರ ಡಿಸೈನ್ ಮಾಡ್ತಿದ್ದೀರ ಅನ್ನೋದು ನಿಮ್ಮ ಆಫೀಸರ್ಸ್ಗೆ ಅಥವಾ ನಿಮ್ಮ ಹೈಯರ್ ಅಥಾರಿಟೀಸ್ಗೆ ನೀವು ತೋರಿಸ್ಬೇಕಂದಾಗ ಆ ಪ್ರೆಸೆಂಟೇಷನ್ನ ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ಗಳಿಗಾಗಲಿ ಯಾರಿಗಾಗಲಿ ಯಾವುದ್ರಲ್ಲಿ ಮಾಡಿದ್ರೆ ಚೆಂದಾಗಿ ಲೈಕ್ ಆಗುತ್ತೆ. ನಾನು ಮಾಡ್ತಿರೋ ಪ್ರಾಜೆಕ್ಟ್ ಯಾವುದೋ ಅದನ್ನು ಯಾವ ಥರ ತೋರಿಸ್ಬೇಕು ಅನ್ನೋ ನಿಮ್ಗೆ ಐಡಿಯಾ ಇದ್ದರೆ, ಸೊ ಆ ಥರ ಒಂದು ನೀವು ಥೀಮನ್ನು ಸೆಲೆಕ್ಟ್ ಮಾಡೋಕ್ಕೋಸ್ಕರ ಈ ಡಿಸೈನ್ ಅನ್ನೋ ಟ್ಯಾಬ್ ಒಳಗಡೆ ಥೀಮ್ ಅನ್ನೋದಿದೆ. ಸೆಲೆಕ್ಟ್ ಮಾಡಿ ನೀವು ಯಾವ ಥರ ಬೇಕೋ ಅದ್ರ ಹೆಡ್ಡಿಂಗ್ಸು ಅದನ್ನು ನೀವು ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಅದರಲ್ಲಿ ಥೀಮ್ಸ್, ಈ ಪರ್ಟಿಕ್ಯುಲರ್ ನಾನು ಈ ಥೀಮನ್ನು ಸೆಲೆಕ್ಟ್ ಮಾಡಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಇದೇನಿದೆಯಲ್ಲ ಗ್ರೀನ್ ಕಲರ್ದು, ಇಡೀ ಸ್ಲೈಡ್ ಥೀಮ್ ಚೇಂಜ್ ಆಯಿತು. ಅದರಲ್ಲಿ ಕಲರ್ಸ್ ಚೇಂಜ್ ಮಾಡ್ಬೋದು. ನೀವು ಗ್ರೀನೇ ಇರಬೇಕಂತೇನಿಲ್ಲ ನೋಡಿ, ಅದು ಈಗ ಕ್ಲಿಕ್ ಮಾಡ್ತಾಯಿದ್ರೆ ಅದೇ ಚೇಂಜ್ ಆಗ್ತಾ ಇರುತ್ತೆ. ಈ ಡಿಸೈನ್ ಒಳಗಡೆ ಇಷ್ಟು ಕಲರ್ಸ್ ಇರುತ್ತೆ ಅಂತ ಅರ್ಥ. ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡಿ ಚೇಂಜ್ ಮಾಡಿ, ಅಲ್ಲಿ ಟೆಕ್ಸ್ಟ್ ಬರ್ಕೊಳ್ಳಿ. ಸೇಮ್ ಅದೇ ಥರ ಫಾಂಟ್ ಸ್ಟೈಲು, ನಿಮಗೇನು ಏರಿಯಲ್ ಬೇಕಾ, ಫ್ರಾಂಕ್ಲಿನ್ ಬೇಕಾ, ಕ್ಯಾಂಬ್ರಿಯಾ ಬೇಕಾ, ನೀವು ಇಲ್ಲಿ ನೋಡ್ತಾ ಇದ್ದರೆ ನೀವು ಇಲ್ಲಿ ಡ್ರಾಗ್ಡೌನ್ ಸಹ ಆಪ್ಷನ್ ಇರುತ್ತೆ, ಅದರ ನೋಡ್ಕೊಂಡು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ಈ ಥರ ನೀವು ಡಿಸೈನ್ಸ್ನ ಯೂಸ್ ಮಾಡೋಕ್ಕೋಸ್ಕರ ಇದು ಭಾಳನೇ ಯೂಸ್ಫುಲ್ ಆಗಿರುತ್ತೆ. ಇನ್ನು ಎಫೆಕ್ಟ್ಸ್ ಏನಪ್ಪ ಅಂದರೆ, ಸ್ಲೈಡ್ ಬರ್ತಾ ಹಿಂಗೆ ಈ ಥರ ಸ್ಟೈಲಾಗಿ ಬರಬೇಕಾ, ಇದು ನೀವು ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಫುಲ್ ಕಂಪ್ಲೀಟ್ ಸ್ಲೈಡ್ನ ಪ್ಲೇ ಮಾಡಿದಾಗ. ನೋಡಿ, ಅದು ಯಾವ ಥರ ಅಂತ ಪ್ಲೇ ಮಾಡಿ ನೋಡ್ತೀನಿ. ಫುಲ್ ಸ್ಕ್ರೀನ್ ಕೊಟ್ಬಿಟ್ಟು ಈ ಥರ ನೀವು ಸ್ಲೈಡ್ ಫುಲ್ ಪ್ಲೇ ಮಾಡಿದಾಗ ನಿಮಗೆ ಆ ಸ್ಟೈಲ್ ನೀವಲ್ಲೇ ಅಪ್ಡೇಟ್ ಮಾಡಿದರೆ ಅದರ ಎಫೆಕ್ಟ್ಸು ನಿಮಗೆ ಹೈಲೈಟ್ ಆಗ್ತಾ ಹೋಗುತ್ತೆ ಈ ಒಂದು ಡಿಸ್ಪ್ಲೇ, ಈಚ್ ಆ್ಯಂಡ್ ಎವ್ರಿ ಡಿಸ್ಪ್ಲೇ, ಸ್ಲೈಡ್ಸ್ ಮೇಲೆ. ಸೊ ಅದನ್ನು ಯೂಸ್ ಮಾಡೋಕ್ಕೋಸ್ಕರ ಎಫೆಕ್ಟ್ಸ್ ಅನ್ನೋದಿದೆ. ಯಾವ ಥರ ಎಫೆಕ್ಟ್ ಕೊಡ್ತೀರಾ ಈ ಪರ್ಟಿಕ್ಯುಲರ್ ಸ್ಲೈಡ್ಗೆ ಅನ್ನೋದಕ್ಕೋಸ್ಕರ ಇದನ್ನು ಯೂಸ್ ಮಾಡಿದ್ದಾರೆ. ಇನ್ನು ಬ್ಯಾಕ್ಗ್ರೌಂಡ್ ಸ್ಟೈಲು, ನೀವು ಈ ಸ್ಲೈಡ್ಗೆ ಕಲರ್ ಈ ಥರ ಮಾಡ್ತೀರಾ ಅಥವಾ ಬ್ಯಾಕ್ ಮಾಡ್ತೀರಾ, ಈ ಥರ ಕಲರ್ಸು ಇಲ್ಲೂ ಸಹ ಡ್ರಾಪ್ ಡೌನ್ ಇರುತ್ತೆ. ಮ್ಯಾಕ್ಸಿಮಮ್ ಜಾಸ್ತಿ ಇರೋಲ್ಲ, ಬೇಕಂದರೆ ನೀವು ಇಲ್ಲೋಗಿ ಕಲರ್ ಸೆಲೆಕ್ಟ್ ಮಾಡಿ
ಈ ಪಿಕ್ಚರ್ಸು ಲೈನ್ಸ್ ಬೇಕಾ ಅಥವಾ ಪಿಕ್ಚರ್ ಕಲರ್ ಇರಬೇಕಾ, ಇದನ್ನೆಲ್ಲ ನೀವು ಇಲ್ಲಿ ಯೂಸ್ ಮಾಡಿಕೊಂಡು ಪ್ರೀಸೆಟೆಡ್ ಕಲರ್ಸ್ ಇವೆಲ್ಲ ನೋಡಿ. ಈಗ ಅಪ್ಲೈ ಕೊಡ್ತೀನಿ, ಅಪ್ಲೈ ಟು ಆಲ್ ಕೊಟ್ಟೆ, ಕ್ಲೋಸ್ ಕೊಟ್ಟೆ. ಈಗ ಎಲ್ಲದಕ್ಕೂ ಬ್ಯಾಕ್ಗ್ರೌಂಡ್ ಕಲರ್ ಈ ಥರ ಚೇಂಜ್ ಆಗೋಯ್ತು. ಹಿಂದೆ ಅದರದ್ದೇ ಒಂದು ಸಪ್ರೇಟ್ ಕಲರೇ ನಿಮಗೆ ಕಾಣ್ತಿದೆ. ಈಗ ಹೈಡ್ ಬ್ಯಾಕ್ಗ್ರೌಂಡ್ ಗ್ರಾಫಿಕ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಗ್ರಾಫಿಕ್ಸ್ ಏನೇನಿತ್ತು ಈ ಸ್ಲೈಡ್ ಮೇಲೆ ಇಟ್ಟರೆ ಗೊತ್ತಾಗುತ್ತೆ. ಗ್ರಾಫಿಕ್ಸ್ ಏನೇನಿತ್ತು ಹೋಗ್ಬಿಡುತ್ತೆ, ಬರೀ ನಿಮಗೆ ಡೇಟಾ ಕಾಣುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಸ್ಲೈಡ್ಸ್ನ ಯಾವ ಥರ ಡಿಸೈನಾಗಿ ಚೆಂದಾಗಿ ಕಾಣ್ಬೋದು, ಇನ್ನೂ ಯಾವ ಥರ ಚೆಂದಾಗಿ ಮಾಡ್ಬೋದು ಅನ್ನೋದು ಯೂಸ್ ಮಾಡೋದಕ್ಕೋಸ್ಕರ ನಿಮಗೆ ಡಿಸೈನ್ ಟ್ಯಾಬು ಭಾಳ ಯೂಸ್ಫುಲ್ ಆಗುತ್ತೆ. ಇದನ್ನೆಲ್ಲ ನೀವು ಯೂಸ್ ಮಾಡಿಕೊಂಡು ಕರೆಕ್ಷನ್ಸು ಅಥವಾ ಪಿಕ್ಚರ್ಸ್ ಕಲರ್ಸು ಇದನ್ನೆಲ್ಲ ಯಾವ ಥರ ಅನ್ನೋದು ನಿಮಗೆ ನೀವು ಖುದ್ದು ಪ್ರಾಕ್ಟಿಕಲಾಗಿ ನೀವು ಮಾಡ್ತಾ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಲಿ ಅದ್ರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದಿಷ್ಟು ಡಿಸೈನ್ ಟ್ಯಾಬ್ನಲ್ಲಿರೋಂಥ ಪೇಜ್ ಸೆಟಪ್ ಮತ್ತು ಥೀಮ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಗ್ರೂಪ್ನ ಟ್ಯುಟೋರಿಯಲ್ ವ್ಯೂವರ್ಸ್. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ದಯವಿಟ್ಟು ಇದೇ ಸೇಮ್ ವಿಡಿಯೋ ಕೆಳಗಡೆ ಇರೋಂಥ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಬಟ್ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ನೀವು ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.